ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವತೇನವರು ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಾರಲ್ಲ, ಅವರ ಮಗ ಶ್ರೀತೇಜ್ ಅಂತ, ಅವನು ಗಂಭೀರವಾಗಿ ಗಾಯಗೊಂಡು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾ ಇದ್ದ. ಈಗ ಆತನನ್ನು ಅಲ್ಲು ಅರ್ಜುನ್ ಭೇಟಿ ಮಾಡಿದ್ದಾರೆ. ಮೃತ ರೇವತಿ ಪುತ್ರನನ್ನು ಭೇಟಿಯಾಗಿದ್ದಾರೆ ಅಲ್ಲು ಅರ್ಜುನ್. ಶ್ರೀತೇಜ ಅಂತ ಕಿಮ್ಸ್ ಆಸ್ಪತ್ರೆಯಲ್ಲಿ ಶ್ರೀತೇಜ್ನನ್ನು ಭೇಟಿಯಾಗಿದ್ದಾರೆ ಅಲ್ಲು ಅರ್ಜುನ್. ಜೊತೆಗೆ ಕುಟುಂಬಸ್ಥರಿಗೆ ಧೈರ್ಯವನ್ನು ಹೇಳಿದ್ದಾರೆ. ಅದಾದ ನಂತರ ಪ್ರಕರಣ ಏನೇನಾಯಿತು ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದು, ಇಮಿಡಿಯೇಟಾಗಿ ಬೇಲ್ ಸಿಕ್ಕಿದ್ದು, ಆಮೇಲೆ ರೇವಂತ್ ರೆಡ್ಡಿ ಈತನ ವಿರುದ್ಧ ಮುಗಿಬಿದ್ದಿದ್ದು ಎಲ್ಲವೂ ನಡೆದಿತ್ತು. ಈಗ ಅಲ್ಲು ಅರ್ಜುನ್ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಶ್ರೀತೇಜ್ನನ್ನು ಭೇಟಿಯಾಗಿದ್ದಾರೆ. ಕಾಲ್ತುಳಿತದಲ್ಲಿ ತಾಯಿ ಸಾವನ್ನಪ್ಪಿರ್ತಾರೆ. ಶ್ರೀತೇಜನಿಗೆ ತುಂಬ ಗಂಭೀರ ಗಾಯಗಳಾಗಿರುತ್ತೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಆತ ಇನ್ನೂ ಹಾಸ್ಪಿಟ್ಲಲ್ಲೇ ಇದ್ದಾನೆ. ಘಟನೆ ನಡೆದು 1 ತಿಂಗಳ ಮೇಲಾಯಿತು. ಸ್ಟಿಲ್ ಹಾಸ್ಪಿಟ್ಲ್, ಕಿಮ್ಸ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ನಲ್ಲಿದ್ದಾನೆ ಶ್ರೀತೇಜ್ ಅಂತ. ಈಗ ಆತನನ್ನು ಅಲ್ಲು ಅರ್ಜುನ್ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಅವರ ಇಡೀ ಕುಟುಂಬಕ್ಕೆ ಧೈರ್ಯವನ್ನು ಹೇಳಿದ್ದಾರೆ. ಮತ್ತು ಇವರೆಲ್ಲ ಸೇರಿ ಪರಿಹಾರ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ಕೊಟ್ಟಿದ್ದಾನೆ. ಅದಾದ ನಂತರ ಸಿನಿಮಾದ ಪ್ರೊಡ್ಯೂಸರ್, ಪುಷ್ಪ 2 ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟಿದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ. ಬಟ್ ನಡೆಯಬಾರದ ಘಟನೆ ನಡೆದೋಯ್ತು ಅನ್ಯಾಯವಾಗಿ. ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥ ಮಗನಿಗೆ ಧೈರ್ಯ ಹೇಳಿದ್ದಾರೆ.